ಬೆಣ್ಣೆ ಮುರುಕು ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಬೆಣ್ಣೆ ಚಕ್ಲಿ ಅಂತ ಕೂಡ ಕರೀತಾರೆ. ಸಖತ್ ಕ್ರಿಸ್ಪಿಯಾಗಿರುತ್ತೆ. ಮಾಡೋದು ತುಂಬ ಈಸಿ, ಟೇಸ್ಟ್ ಮಾತ್ರ ಸೂಪರ್ಬ್ ಆಗಿರುತ್ತೆ. ಮಕ್ಕಳಿಗಂತೂ ಸಖತ್ ಇಷ್ಟ ಆಗುತ್ತೆ. ನೀವು ಟ್ರೈ ಮಾಡಲೇಬೇಕು. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮಿಕ್ಸಿಯಲ್ಲಿ ಹುರ್ಗಡ್ಲೆ ಹಾಕ್ಕೊಂಡು ಪುಡಿ ಮಾಡ್ಕೊಳ್ಳೋಣ. 2 ಕಪ್ಪು ಹುರ್ಗಡ್ಲೆ ಪುಡಿನ ಜಲ್ಡಿ ಮಾಡ್ಕೊಳ್ಳೋಣ. 2 ಕಪ್ಪು ಹುರ್ಗಡ್ಲೆ ಪುಡಿಗೆ 8 ಕಪ್ಪಷ್ಟು ನಾವು ಅಕ್ಕಿ ಹಿಟ್ಟನ್ನ ಹಾಕ್ತೀವಿ. ಇಲ್ಲಾಂದರೆ ನೀವು 1 ಕಪ್ಗೆ 4 ಕಪ್ ಥರ ನೆನ್ಪಿಟ್ಕೊಳ್ಳಿ. ಅಕ್ಕಿ ಹಿಟ್ಟನ್ನ ಕೂಡ ಜಲ್ಡಿ ಮಾಡ್ಕೊಳ್ಳೋಣ. 100 ಗ್ರಾಮಷ್ಟು ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನೀವು ಖಾರಕ್ಕೆ ನೋಡ್ಕೊಂಡು ತೊಗೊಳ್ಳಿ. 2 ಇಂಚು ಶುಂಠಿ, 1 ಸ್ಪೂನ್ ಜೀರಿಗೆ. ಇದನ್ನ ನೀರು ಹಾಕ್ತೀರಾ ತರತರಿಯಾಗಿ ರುಬ್ಕೊಂಡು ಬರೋಣ. ಹುರ್ಗಡ್ಲೆ ಪುಡಿ ಅಕ್ಕಿ ಹಿಟ್ಟನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, 2 ಸ್ಪೂನ್ ಬೆಣ್ಣೆ, ರುಬ್ಬಿರೋ ಅಂಥ ಖಾರ ಹಾಕೋಣ. ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೇಮ್ ಚಕ್ಲಿಗೆ ನಾವು ಯಾವ ಹದದಲ್ಲಿ ಕಲಿಸ್ತೀವೋ ಅದೇ ಹದದಲ್ಲಿ ಹಿಟ್ಟನ್ನ ಕಲಿಸ್ಕೊಬೇಕು. ನೋಡಿ, ಇಷ್ಟು ಗಟ್ಟಿಯಾಗಿ ಹಿಟ್ಟನ್ನ ಕಲಿಸ್ಕೊಬೇಕು. ಸ್ವಲ್ಪ ಗಟ್ಟಿಯಾಗಿದ್ರೂ ಪರವಾಗಿಲ್ಲ, ಕೈಯಲ್ಲಿ ಸ್ವಲ್ಪ ನೀರು ಹಚ್ಕೊಂಡು ನಾವು ತೆಳ್ಳೆ ಮಾಡ್ಕೊಬೋದು. ಚಕ್ಲಿ ಒತ್ತೋದ್ರಲ್ಲಿ ಈ ಥರ ಸ್ಟಾರ್ ಇರುತ್ತಲ್ವ, ಅದನ್ನು ತೊಗೊಬೇಕು. ಚಕ್ಲಿ ಒತ್ತೋದಕ್ಕೆ ಸ್ವಲ್ಪ ಎಣ್ಣೆನ ಹಚ್ಚಬೇಕು. ಸ್ವಲ್ಪ ಹಿಟ್ಟು ತೊಗೊಂಡು ಚಕ್ಲಿ ಒತ್ತೋದ್ರಲ್ಲಿ ಇಟ್ಕೊಳ್ಳೋಣ. ಎಣ್ಣೆ ಚೆನ್ನಾಗಿ ಕಾದಿರಬೇಕು. ಒಂದ್ಸರಿ ಎಣ್ಣೆ ಕಾದಿದೆಯಾ ಅಂತ ಚೆಕ್ ಮಾಡಿ ಚಕ್ಲಿ ಒತ್ತೋಣ. ಐ ಫ್ಲೇಮಲ್ಲಿ ಇಟ್ಕೊಂಡು 2 ಸೈಡು ಬೇಯಿಸಬೇಕು. ನಾನಿಲ್ಲಿ 1 ಸರಿ ಹಾಕಿ ತೋರಿಸ್ತಾ ಇದ್ದೀನಿ. ಎಲ್ಲ ಹಿಟ್ಟನ್ನು ಇದೇ ಥರ ಮಾಡ್ಕೊಳ್ಳಿ. ಎಣ್ಣೆ ಕುದಿಯೋದು ಕಮ್ಮಿ ಆದಾಗ ಅಥವಾ ಕಲರ್ ಚೇಂಜ್ ಆದಾಗ ನಿಮಗೆ ಗೊತ್ತಾಗುತ್ತೆ ಬೆಂದಿದೆ ಅಂತ. ಇವಾಗಿದು ರೆಡಿಯಾಗಿದೆ, ತೆಗೆದುಬಿಡೋಣ. ಬೆಣ್ಣೆ ಮುರುಕು ರೆಡಿಯಾಗಿದೆ. ನೀವೇ ನೋಡಿದ್ದೀರಾ ಎಷ್ಟು ಈಸಿಯಾಗಿ ಮಾಡ್ಬೋದು. ಖಂಡಿತವಾಗ್ಲೂ ನೀವು ಟ್ರೈ ಮಾಡಲೇಬೇಕು. ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ, ವಿಡಿಯೋ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.